ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 4ನೇ ತರಗತಿಯ ಕನ್ನಡದಲ್ಲಿ ವೀರಮಾತೆ ಜೀಜಾಬಾಯಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ತಾಯಿಗೆ ಮಗನು ಏನೆಂದು ಕೇಳಿದನು? ಉತ್ತರ: ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾಗಬೇಕು? ಕೇಳು ತಾಯಿ ಎಂದು ಹೇಳಿದನು. ಪ್ರಶ್ನೆ 2, ಕೊಂಡಾಣದುರ್ಗ ಯಾರ ವಶದಲ್ಲಿತ್ತು? ಉತ್ತರ: ಕೊಂಡಾಣದುರ್ಗ ಮೊಘಲರ ವಶದಲ್ಲಿತ್ತು. ಪ್ರಶ್ನೆ 3, ಜೀಜಾಬಾಯಿಯ ತಂದೆಯ ಹೆಸರೇನು? ಉತ್ತರ: ಜೀಜಾಬಾಯಿಯ ತಂದೆಯ ಹೆಸರು ಲಾಖೋಜಿ ಜಾಧವ್ ರಾವ್. ಪ್ರಶ್ನೆ 4, ಶಿವಾಜಿಯ ಗುರುವಿನ ಹೆಸರೇನು? ಉತ್ತರ: ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಇಲ್ಲಿ ಬ್ರಾಕೆಟಲ್ಲಿ ಕೆಲವೊಂದಷ್ಟು ಪದಗಳನ್ನ ಕೊಟ್ಟಿದ್ದಾರೆ ನೋಡಿ. ಮಹಾಭಾರತ, ಜೀಜಾಬಾಯಿ, ರಾಯಗಢ, ಶಹಾಜಿ ಹಾಗೂ ರಾಮಾಯಣ ಇವಿಷ್ಟು ಪದಗಳನ್ನ ಬಳಕೆ ಮಾಡಿ ನಾವು ಬಿಟ್ಟ ಸ್ಥಳದಲ್ಲಿ ಬರಿಬೇಕಾಗತ್ತೆ ಮಕ್ಕಳ. ಅರ್ಥ ಆಯ್ತಲ್ಲ? ಮೊದಲನೇ ಬಿಟ್ಟ ಸ್ಥಳವನ್ನು ನೋಡಿ. ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಜೀಜಾಬಾಯಿ. ಎರಡನೇ ಬಿಟ್ಟ ಸ್ಥಳ, ಜೀಜಾಬಾಯಿ ಡ್ಯಾಶ್ ಎಂಬುವರನ್ನು ವಿವಾಹವಾದಳು. ಯಾರು ಮಕ್ಕಳ? ಶಹಾಜಿ ಅಲ್ವಾ? ಜೀಜಾಬಾಯಿ ಶಹಾಜಿ ಎಂಬುವರನ್ನು ವಿವಾಹವಾದಳು. ಬಿಟ್ಟ ಸ್ಥಳ 3, ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಡ್ಯಾಶ್ ಮತ್ತು ಡ್ಯಾಶ್ ಕಥೆಗಳನ್ನು ಹೇಳುತ್ತಿದ್ದಳು. ಉತ್ತರ: ಮಹಾಭಾರತ ಮತ್ತು ರಾಮಾಯಣ. ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಮಹಾಭಾರತ ಮತ್ತು ರಾಮಾಯಣ ಕಥೆಗಳನ್ನು ಹೇಳುತ್ತಿದ್ದಳು. ಪ್ರಶ್ನೆ 4, ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ದಲ್ಲಿ ನಡೆಯಿತು. ಉತ್ತರ: ರಾಯಗಢ. ಶಿವಾಜಿಯ ಪಟ್ಟಾಭಿಷೇಕವು ರಾಯಗಢದಲ್ಲಿ ನಡೆಯಿತು. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ. ಧೈರ್ಯ, ಅಧೈರ್ಯ, ಜಯ, ಅಪಜಯ, ಗೌರವ, ಅಗೌರವ, ನೀತಿ, ದುರ್ನೀತಿ. ಈ ರೀತಿಯಾಗಿ ನೀವು ವಿರುದ್ಧಾರ್ಥಕ ಪದವನ್ನು ಬರಿಬೇಕಾಗತ್ತೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ ಎರಡೆರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ, ಸಾಗರ ಅಂತ ಕೊಟ್ಟಿದ್ದಾರೆ, 2 ಸಮಾನಾರ್ಥಕ ಅಂತ ಹೇಳಿದ್ರೆ ಸಮುದ್ರ ಹಾಗೂ ಕಡಲು ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಪುತ್ರ ಅನ್ನೋದಕ್ಕೆ ಬರಿಬೇಕಾಗತ್ತೆ. ಪುತ್ರ ಅಂದರೆ ಮಗ ಅಥವಾ ಸುತ, 2 ಸಮಾನಾರ್ಥಕ ಪದಗಳು. ರಾಜ ಅಂದರೆ ಅರಸ ಹಾಗೂ ದೊರೆ. ಯುದ್ಧ ಅಂತಂದರೆ ಕದನ ಹಾಗೂ ಸಮರ, ಇವೆಲ್ಲವೂ ಸಮಾನಾರ್ಥಕ ಪದಗಳು. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ಬಹುಮಾನ, ನನ್ನ ಶಾಲೆಯಲ್ಲಿ ನನಗೆ ಬಹುಮಾನ ಸಿಕ್ಕಿತು. ಉದ್ಯೋಗ, ನಮ್ಮ ಊರಿನಲ್ಲಿ ಬಹಳ ಜನ ಕೃಷಿ ಉದ್ಯೋಗವನ್ನು ಮಾಡುತ್ತಾರೆ. ಗುಲಾಮಗಿರಿ, ಬ್ರಿಟಿಷರು ನಮ್ಮನ್ನು ಗುಲಾಮಗಿರಿಯಲ್ಲಿ ತಳ್ಳಿದ್ದರು. ವೈಭವ, ನಮ್ಮ ಊರಿನಲ್ಲಿ ಕುಂಜಲಾದೇವಿ ಜಾತ್ರೆ ವೈಭವವಾಗಿ ನಡೆಯುತ್ತದೆ. ಆಶೀರ್ವಾದ, ನಾನು ದಿನಾಲೂ ನನ್ನ ತಂದೆ ತಾಯಿ ಆಶೀರ್ವಾದ ಪಡೆದು ಶಾಲೆಗೆ ಬರುತ್ತೇನೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಮೊದಲನೇದಾಗಿ, ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಯಾರು ಯಾರಿಗೆ ಅಂತ ಹೇಳಿದ್ರೆ ಶಿವಾಜಿ ಜೀಜಾಬಾಯಿಗೆ ಹೇಳಿದ ಮಾತು. ಎರಡನೇದಾಗಿ, ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು. ಇಲ್ಲಿ ಜೀಜಾಬಾಯಿ ಶಿವಾಜಿಗೆ ಹೇಳಿದಂತಹ ಮಾತು. ನೆಕ್ಸ್ಟ್ ಹೆಡಿಂಗ್ ನೋಡಿ, ಪದಗಳನ್ನು ಸರಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ. ಮೊದಲನೇದಾಗಿ, ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ. ಇಲ್ಲಿ ಪದಗಳನ್ನ ಉಲ್ಟಾ ಪಲ್ಟಾ ಕೊಟ್ಟಿರ್ತಾರೆ ಮಕ್ಕಳ, ನಾವು ಅದನ್ನು ಸರಿಯಾಗಿ ಜೋಡಣೆ ಮಾಡಿ ಬರಿಬೇಕಾಗತ್ತೆ. ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ. ಅರ್ಥ ಆಯ್ತಾ? ಎರಡನೇದಾಗಿ, ಚಾಣಾಕ್ಷ ಜೀಜಾಬಾಯಿ ಹೆಣ್ಣು ಮಗಳು. ಉತ್ತರವನ್ನು ನೋಡಿ, ಜೀಜಾಬಾಯಿ ಚಾಣಾಕ್ಷ ಹೆಣ್ಣು ಮಗಳು. ಮೂರನೇದಾಗಿ, ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡೆಯಿತು ವೈಭವದಿಂದ. ಸರಿಯಾದ ಉತ್ತರ, ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು. ಇವೆಲ್ಲವೂ ಸಹ
ನಿಮ್ಮ ಪಾಠದಲ್ಲಿ ಬಂದಿರುವಂತಹ ವಾಕ್ಯಗಳು ಮಕ್ಕಳ. ಒಂದು ಸಲ 2 ಸಲ ಪಾಠವನ್ನು ಓದಿದ್ರೆ ನಿಮಗೆ ಆರಾಮಾಗಿ ಜೋಡಣೆ ಮಾಡೋದಕ್ಕೆ ಬರುತ್ತೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಭಾಷಾ ಚಟುವಟಿಕೆಯಲ್ಲಿ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಮಾದರಿ ಅಂದರೆ ಎಕ್ಸಾಂಪಲ್. ಬರು ಪ್ಲಸ್ ಅಂತೆ, ಬರುವಂತೆ. ನೆಕ್ಸ್ಟ್ ನೋಡಿ, ಹೋಗು ಪ್ಲಸ್ ಅಂತೆ, ಹೋಗುವಂತೆ. ನೋಡು ಪ್ಲಸ್ ಅಂತೆ, ನೋಡುವಂತೆ. ಮಗು ಪ್ಲಸ್ ಅಂತೆ, ಮಗುವಂತೆ. ನೆಕ್ಸ್ಟ್ ಉದಾಹರಣೆ ನೋಡಿ, ಎಕ್ಸಾಂಪಲ್. ಹುಡುಗ ಪ್ಲಸ್ ಆಟ, ಹುಡುಗಾಟ. ಬಂದು ಪ್ಲಸ್ ಆಗ, ಬಂದಾಗ. ಕಾಡು ಪ್ಲಸ್ ಆನೆ, ಕಾಡಾನೆ. ಬಾಯಿ ಪ್ಲಸ್ ಆರಿಕೆ, ಬಾಯಾರಿಕೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಆವರಣದಲ್ಲಿರುವ ಪದಗಳನ್ನು ಗಮನಿಸಿ, ಅವುಗಳ ಸಹಾಯದಿಂದ ಗಾದೆಗಳನ್ನು ಪೂರ್ಣ ಮಾಡಿ. ಆವರಣದಲ್ಲಿ ಅಂತ ಹೇಳಿದ್ರೆ ಬ್ರಾಕೆಟಲ್ಲಿ ಮಕ್ಕಳ. ಕೊಟ್ಟಿರುವಂಥ ಪದಗಳನ್ನ ನೋಡೋಣ. ಪರರಿಗೆ ಉಪಕಾರಿ, ಬಾಳಿಯಾರು, ಮೌನ ಬಂಗಾರ, ಬಾಯಿ ಮೊಸರು. ಇವಿಷ್ಟನ್ನು ನಾವು ನೆಕ್ಸ್ಟು ಬರುವಂಥ ಪ್ರಶ್ನೆಗಳಲ್ಲಿ ಫಿಲ್ ಮಾಡ್ತಾ ಹೋಗಬೇಕು. ನೋಡಿ, ಮೊದಲನೇದಾಗಿ ತಾಳಿದವರು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಾಳಿಯಾರು, ತಾಳಿದವರು ಬಾಳಿಯಾರು. ಎರಡನೇದಾಗಿ ಕೈ ಕೆಸರಾದರೆ ಡ್ಯಾಶ್ ಅಂತ ಇದೆ, ಅಲ್ಲಿ ಬಾಯಿ ಮೊಸರು, ಕೈ ಕೆಸರಾದರೆ ಬಾಯಿ ಮೊಸರು. ಮೂರನೇದಾಗಿ ಮಾತು ಬೆಳ್ಳಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ, ಮೌನ ಬಂಗಾರ, ಮಾತು ಬೆಳ್ಳಿ, ಮೌನ ಬಂಗಾರ. ನಾಲ್ಕನೇದಾಗಿ ಮನೆಗೆ ಮಾರಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ, ಪರರಿಗೆ ಉಪಕಾರಿ, ಮನೆಗೆ ಮಾರಿ, ಪರರಿಗೆ ಉಪಕಾರಿ. ನೆಕ್ಸ್ಟ್ ನೋಡಿ ಮಕ್ಕಳ, ಬಳಕೆಯ ಚಟುವಟಿಕೆ ಅಂತ ಇದೆ. ಮೊದಲನೇದಾಗಿ, ನೀನು ಜೀಜಾಬಾಯಿಯ ಯಾವ ಗುಣವನ್ನು ಇಷ್ಟಪಡುವೆ ಮತ್ತು ಏಕೆ? ಉತ್ತರವನ್ನು ನೋಡಿ. ಜೀಜಾಬಾಯಿಯ ವೀರತ್ವ ಗುಣ. ಕಾರಣ, ಆಕೆ ಶಿವಾಜಿಯನ್ನು ಬಹಳ ವೀರನನ್ನಾಗಿ ಬೆಳೆಸಿದಳು. ಈ ಒಂದು ಗುಣ ನನಗೆ ಇಷ್ಟ ಆಗಿರುವಂಥದ್ದು ಮಕ್ಕಳ. ನಿಮಗೆ ಬೇರೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ನೀವು ಅದನ್ನು ಸಹ ಬರಿಬೋದು. ಎಕ್ಸಾಂಪಲ್ ನೋಡೋದಾದರೆ, ಜೀಜಾಬಾಯಿ ತನ್ನ ಮಗನಿಗೆ ರಾಮಾಯಣ ಹಾಗೂ ಮಹಾಭಾರತದ ಕಥೆಗಳನ್ನು ಹೇಳಿ ಬೆಳೆಸಿದಳು, ಆದ್ದರಿಂದ ನನಗೆ ಜೀಜಾಬಾಯಿ ಅಂತ ಹೇಳಿದ್ರೆ ಇಷ್ಟ. ಆ ರೀತಿಯಾಗೂ ಸಹ ನೀವು ಬರಿಬೋದು. ಓಕೆನಾ? ಎರಡನೇದಾಗಿ, ನಿನಗೆ ಗೊತ್ತಿರುವ ವೀರ ಮಹಿಳೆಯರ ಹೆಸರುಗಳನ್ನು ಸಂಗ್ರಹಿಸಿ ಪಟ್ಟಿ ಮಾಡಿ. ಉತ್ತರವನ್ನು ನೋಡಿ. ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸಾವಿತ್ರಿಬಾ ಫುಲೆ, ಕೆಳದಿ ಚೆನ್ನಮ್ಮ, ಒನಕೆ ಓಬವ್ವ. ಇವಿಷ್ಟನ್ನು ವೀರ ಮಹಿಳೆಯರ ಹೆಸರುಗಳು. ಮಕ್ಕಳ, ಇಲ್ಲಿಗೆ 4ನೇ ತರಗತಿಯ ಕನ್ನಡದಲ್ಲಿ ವೀರಮಾತೆ ಜೀಜಾಬಾಯಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.